ನಮಸ್ತೆ ಸ್ನೇಹಿತರೆ, ಇಂದು ನಾನು ನಮ್ಮ ಕಿನ್ನಿಗೋಳಿಯ ವಿಶೇಷ ಮಕ್ಕಳ ಶಾಲೆಗೆ ಭೇಟಿ ನೀಡುವ ಒಂದು ಅವಕಾಶ ಸಿಕ್ಕಿತು. ನಿಜ ಹೇಳಬೇಕಂದ್ರೆ ಇದು ಕೇವಲ ಒಂದು ಭೇಟಿ ಅಲ್ಲ, ಜೀವನದ ಬಗ್ಗೆ ಹೊಸದಾಗಿ ಯೋಚಿಸುವಂತೆ ಮಾಡಿದ ಒಂದು ಅನುಭವ ಅಂತ ಹೇಳ್ಬೋದು. ನಾವು ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಬೇಸರ ಪಡುತ್ತೇವೆ, ದೂರು ಕೊಡುತ್ತೇವೆ. ಆದರೆ ಈ ಮಕ್ಕಳನ್ನು ನೋಡಿದಾಗ ಒಂದು ವಿಷಯ ಅರ್ಥವಾಯಿತು. ಸಂತೋಷವಾಗಿರಲು ಎಲ್ಲವೂ ಪರಿಪೂರ್ಣವಾಗಿರಬೇಕಂತ ಏನೂ ಇಲ್ಲ. ಮನಸ್ಸು ಸುಂದರವಾಗಿದ್ದರೆ ಸಾಕು. ಇಲ್ಲಿರುವ ಪ್ರತಿಯೊಬ್ಬ ಮಗುವಿನಲ್ಲೂ ಒಂದೊಂದು ವಿಶೇಷ ಪ್ರತಿಭೆ ಇದೆ. ಕೆಲವರು ಹಾಡ್ತಾರೆ, ಕೆಲವರು ನೃತ್ಯ ಮಾಡ್ತಾರೆ, ಕೆಲವರು ಚಿತ್ರ ಬಿಡಿಸ್ತಾರೆ, ಮತ್ತೊಬ್ಬರು ತಮ್ಮ ನಗುವಿನ ಮೂಲಕವೇ ಎಲ್ಲರ ಮನ ಗೆಲ್ಲುತ್ತಾರೆ. ಅವರಿಗೆ ನಮ್ಮ ಕರುಣೆ ಬೇಡ, ನಮ್ಮ ಪ್ರೀತಿ, ಗೌರವ ಮತ್ತು ಅವಕಾಶ ಬೇಕು. ಇಲ್ಲಿನ ಶಿಕ್ಷಕರು ಮತ್ತು ಸಿಬ್ಬಂದಿ ತೋರಿಸ್ತಿರುವ ಸೇವೆ ನಿಜಕ್ಕೂ ಶ್ಲಾಘನೀಯ. ಅವರು ಕೇವಲ ಪಾಠ ಹೇಳುತ್ತಿಲ್ಲ, ಈ ಮಕ್ಕಳ ಆತ್ಮವಿಶ್ವಾಸವನ್ನು ಬೆಳೆಸುತ್ತಿದ್ದಾರೆ, ಅವರ ಕನಸುಗಳಿಗೆ ರೆಕ್ಕೆಯನ್ನು ಕೊಡುತ್ತಿದ್ದಾರೆ. ನಮ್ಮ ಸಮಾಜದ ಜವಾಬ್ದಾರಿ ಏನೆಂದರೆ ಇಂತಹ ಮಕ್ಕಳನ್ನು ದೂರ ಇಡುವುದಲ್ಲ, ಅವರನ್ನು ಅಪ್ಪಿಕೊಳ್ಬೇಕು, ಅವರಿಗೆ ಪ್ರೋತ್ಸಾಹ ನೀಡಿ, ಅವರ ಪ್ರತಿಭೆಯನ್ನು ಗುರುತಿಸಿ ಸಾಧ್ಯವಾದಷ್ಟು ಬೆಂಬಲ ನೀಡಿ. ನಿಮ್ಮ ಒಂದು ಮಾತು, ಒಂದು ಭೇಟಿ, ಒಂದು ಸಣ್ಣ ಸಹಾಯವು ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಇಂದು ನಾನು ಇಲ್ಲಿ ಬಂದು ಕೇವಲ ನೆನಪುಗಳನ್ನು ತೆಗೆದುಕೊಂಡು ಬಂದಿಲ್ಲ, ಜೀವನದ ಒಂದು ಅಮೂಲ್ಯ ಪಾಠವನ್ನು ಕಲಿತು ಬಂದಿದ್ದೇನೆ. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಳೆದ 30 ವರ್ಷಗಳಿಂದ ಕಿನ್ನಿಗೋಳಿ ಆಸುಪಾಸಿನ ಮಾನಸಿಕ ಭಿನ್ನ ಸಾಮರ್ಥ್ಯ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಿದ್ದು, ಈ ವಿದ್ಯಾರ್ಥಿಗಳಿಗೆ ಈ ಶಾಲೆಯಲ್ಲಿ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ನಮ್ಮ ಈ ಶಾಲೆಯಲ್ಲಿ ವಾರದಲ್ಲಿ 2 ಸಲ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ ಕಂಕನಾಡಿಯಿಂದ ಫಿಸಿಯೋಥೆರಪಿ ಮತ್ತು ಸ್ಪೀಚ್ ಥೆರಪಿಯನ್ನು ಮಕ್ಕಳಿಗೆ ಉಚಿತವಾಗಿ ನೀಡಲಾಗುತ್ತಿದ್ದು, ಈ ಮಕ್ಕಳಿಗೆ ವಿವಿಧ ಕೌಶಲ್ಯಗಳನ್ನು ನಾವು ಈ ಶಾಲೆಯಲ್ಲಿ ಕಲಿಸುತ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿ ಜೀವನ, ವೃತ್ತಿಪರ ಚಟುವಟಿಕೆಯೊಂದಿಗೆ ಕೆಲವು ಕರಕುಶಲತೆಯನ್ನು ಕೂಡ ನಾವು ಇಲ್ಲಿ ಕಲಿಸುತ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ನಾವು ಲೆಕ್ಕ ಅದರ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ಕೂಡ ಕಲಿಸುತ್ತಾ ಇದ್ದೇವೆ. ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 30 ವರ್ಷಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿ ಪಡೆದಿರುತ್ತಾರೆ ಎಂದು ಹೇಳಲು ಈ ಸಮಯದಲ್ಲಿ ಹೆಮ್ಮೆ ಪಡುತ್ತೇನೆ. ನಮ್ಮ ಈ ಶಾಲೆಗೆ ಶಿಶು ಕೇಂದ್ರೀಕೃತ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ 25 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಅನುದಾನ ಬರುತ್ತಿದ್ದು, ಈ ಅನುದಾನವು ಸಮಯಕ್ಕೆ ಸರಿಯಾಗಿ ಬಾರದೆ ಶಾಲೆಯನ್ನು ಮುನ್ನಡೆಸಲು ತುಂಬಾ ಕಷ್ಟಕರವಾಗುತ್ತಿದೆ. ಮಾತ್ರವಲ್ಲದೆ ನಮ್ಮ ಈ ಶಾಲೆಯಲ್ಲಿ 25 ವರ್ಷ ಮೇಲ್ಪಟ್ಟ ಸುಮಾರು 15 ವಿದ್ಯಾರ್ಥಿಗಳಿದ್ದು, ಈ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖೆಯಿಂದ ಯಾವುದೇ ಅನುದಾನ ಬರುತ್ತಿಲ್ಲ. ಈ ವಿದ್ಯಾರ್ಥಿಗಳಿಗೆ ಮತ್ತು ಇನ್ನುಳಿದ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಲು ಹಲವಾರು ಸಂಘ ಸಂಸ್ಥೆಗಳು, ವಿದ್ಯಾಭಿಮಾನಿಗಳ ಪ್ರೋತ್ಸಾಹದಿಂದ ನಮ್ಮ ಈ ಶಾಲೆಯನ್ನು ಮುಂದುವರಿಸುತ್ತಾ ಇದ್ದೇವೆ. ನಮ್ಮ ಈ ಶಾಲೆಯನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಮುನ್ನಡೆಸಲು ನಮಗೆ ಬೇಕಾದಂಥ ಆರ್ಥಿಕ ಅಗತ್ಯ ನಮಗಿದೆ. ನಿಮ್ಮಲ್ಲಿ ಈ ಮೂಲಕ ನಾವು ವಿನಂತಿಸುವುದೇನೆಂದರೆ, ನೀವು ನೀಡುವ ಕೊಡುಗೆಯು ಈ ವಿದ್ಯಾರ್ಥಿಗಳಿಗೆ ಉತ್ತಮ ಸೇವೆ ನೀಡಲು ಸಹಾಯವಾಗಲಿ ಎಂದು ಕೋರುತ್ತೇವೆ. ಮಾತ್ರವಲ್ಲದೆ ನಮ್ಮ ಈ ಶಾಲೆಗೆ ಇನ್ನಷ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಬರುತ್ತಿದ್ದು, ನಮ್ಮ ಶಾಲಾ ಕಟ್ಟಡವು ವಿದ್ಯಾರ್ಥಿಗಳಿಗೆ ಸಾಕಾಗುತ್ತಾ ಇಲ್ಲ. ನಾವು ಈ 30ನೇ ವರ್ಷದ ಹೊಸ್ತಿಲಲ್ಲಿ ಇರುವಾಗ ನಮ್ಮ ಯೋಜನೆ ಇದೆ, ನಮ್ಮ ಈ ವಿದ್ಯಾಸಂಸ್ಥೆಯನ್ನು ಇನ್ನೊಂದು ಮೇಲಂತಸ್ತು ಎಂಬ ಯೋಜನೆಯನ್ನು ಕೈಗೊಂಡಿದ್ದೇವೆ. ಈ ಅಂತಸ್ತನ್ನು ಕಟ್ಟಲು ನಮಗೆ ಆರ್ಥಿಕ ಸಹಾಯ ಬೇಕು. ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ವಿದ್ಯಾರ್ಥಿಗಳ ಮೇಲಿರಲಿ. ನಮ್ಮ ಈ ಶಾಲೆಯು ಇನ್ನಷ್ಟು ಉತ್ತುಂಗಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು. ಇಲ್ಲಿ ವಿಶೇಷ ಮಕ್ಕಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅವರಿಗೆ ಉತ್ತಮ ಶಿಕ್ಷಣ, ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಈ ಶಾಲೆಗೆ ಇನ್ನೊಂದು ಮಹಡಿಯ ಕಟ್ಟಡದ ನಿರ್ಮಿಸುವ ಅವಶ್ಯಕತೆ ತುಂಬ ಇದೆ. ಆದರೆ ಈ ಕನಸನ್ನು ನನಸಾಗಿಸಲು ನಿಮ್ಮೆಲ್ಲರ ಸಹಾಯ ಬಹಳ ಮುಖ್ಯ. ಈ ಕಟ್ಟಡದ ನಿರ್ಮಾಣಕ್ಕೆ ಆರ್ಥಿಕ ನೆರವು ಅಗತ್ಯವಾಗಿದೆ. ಆದ್ದರಿಂದ ನನ್ನ ಎಲ್ಲ ಸ್ನೇಹಿತರು, ಬಂಧುಗಳು ಮತ್ತು ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಲ್ಲೂ ನನ್ನ ವಿನಮ್ರ ವಿನಂತಿ, ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ.
ನಿಮಗೆ ಕೊಡುಗೆ ದೊಡ್ಡದಾಗಿರ್ಬೇಕಂತ ಏನೂ ಇಲ್ಲ. ಸಣ್ಣ ಸಹಾಯವು ಈ ವಿಶೇಷ ಮಕ್ಕಳ ಭವಿಷ್ಯವನ್ನು ಬೆಳಗಿಸಬಹುದು. ನಾವು ಒಟ್ಟಾಗಿ ಕೈ ಜೋಡಿಸಿದರೆ ಈ ಮಕ್ಕಳಿಗೆ ಉತ್ತಮ ಶಿಕ್ಷಣ, ಸುರಕ್ಷಿತ ವಾತಾವರಣ ಮತ್ತು ಇನ್ನಷ್ಟು ಉತ್ತಮ ಭವಿಷ್ಯವನ್ನು ನಿರ್ಮಿಸಬಹುದು. ಬನ್ನಿ, ವಿಶೇಷ ಮಕ್ಕಳ ಕನಸುಗಳಿಗೆ ನಾವು ನೆರವಾಗೋಣ. ನಿಮ್ಮ ಒಂದು ಸಹಾಯ ಅವರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಈ ವಿಡಿಯೋದ ಕೊನೆಯಲ್ಲಿ ಈ ವಿಶೇಷ ಶಾಲೆಯ ಅಧಿಕೃತ ಬ್ಯಾಂಕ್ ಖಾತೆಯ ವಿವರಗಳನ್ನು ನೀಡಿದ್ದೇನೆ. ನಿಮ್ಮಲ್ಲಿ ಯಾರಿಗಾದರೂ ಈ ಮಕ್ಕಳಿಗಾಗಿ ಸಣ್ಣ ಸಹಾಯ ಮಾಡುವ ಮನಸ್ಸಿದ್ದರೆ ದಯವಿಟ್ಟು ನಿಮ್ಮಿಂದ ಸಾಧ್ಯವಾದಷ್ಟು ನೆರವು ನೀಡಿ. ನಿಮ್ಮ ಸಹಾಯದ ಮೊತ್ತ ಎಷ್ಟೇ ಚಿಕ್ಕದಾಗಿರಲಿ, ಅದು ಈ ಮಕ್ಕಳ ಭವಿಷ್ಯವನ್ನು ಉತ್ತಮಗೊಳಿಸುವಲ್ಲಿ ಅಮೂಲ್ಯವಾದ ಕೊಡುಗೆಯಾಗುತ್ತದೆ. ನಾವು ಎಲ್ಲರೂ ಸೇರಿ ಈ ಮಕ್ಕಳ ಕನಸುಗಳಿಗೆ ಬೆಂಬಲವಾಗೋಣ. ನೆನಪಿರಲಿ, ನಾವು ಮಾಡುವ ದಾನ ಹಣದ ಮೌಲ್ಯದಿಂದ ದೊಡ್ಡದಾಗುವುದಿಲ್ಲ, ಅದು ನಮ್ಮ ಹೃದಯದ ಮೌಲ್ಯದಿಂದ ದೊಡ್ಡದಾಗುತ್ತದೆ. ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಕೂಡ ಈ ಮಕ್ಕಳಿಗೆ ಸಹಾಯ ಮಾಡುವ ಮತ್ತೊಬ್ಬ ಒಳ್ಳೆಯ ಮನಸ್ಸಿನ ವ್ಯಕ್ತಿಯನ್ನು ತಲುಪಿಸಬಹುದು. ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನ ಸಮೃದ್ಧಿಯಾಗಿ ಆಶೀರ್ವದಿಸಲಿ. ವೆರಿ ಗುಡ್. ಬಿಡು ಬಿಡು ಕಾವ್ಯ, ಅಲ್ಲಿ ಬರ್ಬೋದು.
ಮೆಲ್ಲ 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 ಖುಷಿ ಕೈ ಕೈ ಪಕ್ಕನೆ ಖುಷಿ ಕೈ ಪಕ್ಕನೆ ಹಾಂ ಇಂಚಿ ಮತ್ತು ಈಗ ಮಲ್ಕೊಂಡು ಅವನಿಗೆ ಕಲಿಸ್ನಿದ್ರು ಐ ಮಾಡಿಂಗು ಹೋಗಲಿದೆ